ಶುಭೋದಯ ಎಂಜಾಯ್ ಆ್ಯಂಡ್ ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ನಮ್ಮ ಶಾಲೆಯಲ್ಲಿ ಒಂದು 26 ವಿದ್ಯಾರ್ಥಿಗಳಿಂದ ಹಿಡಿದು ಈಗ 300 ದಾಟತಕ್ಕಂಥ ಒಂದು ಸಂಖ್ಯೆ ಆಗಿದೆ. ಒಳ್ಳೆ ಚಾಯ್ಸ್ ಮಾಡಿದ್ದೀರಾ. ನಮ್ಮ ಶಾಲೆಯಲ್ಲಿ ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದೀವಿ. ಮಗಳು ಪ್ಲೇ ಗ್ರೂಪಿಂದ ಈವರೆಗೂ ತುಂಬ ಇಂಪ್ರೂವ್ಮೆಂಟಲ್ಲೇ ಹೋಗ್ತಾ ಇದ್ದಾರೆ. ಇವತ್ತು ನಿಸರ್ಗ ಕಾನ್ವೆಂಟ್ ಸ್ಕೂಲ್ ಕಡೆಯಿಂದ ನಿಸರ್ಗೋತ್ಸವ 2024-25 ಆ್ಯನ್ಯುವಲ್ ಡೇ ನಡೀತಿದೆ. ಅದಕ್ಕೋಸ್ಕರ ಎಲ್ಲರೂ ಆ ಆ್ಯನ್ಯುವಲ್ ಡೇಗೆ ಹೋಗ್ತಾ ಇದ್ದೀವಿ. ಗುರುವಚನ ಉಪದೇಶ, ಗುರುವಚನ ಪರಭಕ್ತಿ, ಗುರುವಚನ ಮೋಕ್ಷ, ಪದವದುವೆ ಗುರುವಚನ, ಪರಮಾರ್ಥವಯ್ಯ ಸರ್ವಜ್ಞ, ಪರಮಾರ್ಥವಯ್ಯ ಸರ್ವಜ್ಞ. ಇದರರ್ಥ ಸದ್ಗುರುವಿನ ವಚನವೇ ಸದುಪಯೋಗ, ಗುರುವಚನವು ಶ್ರೇಷ್ಠವಾದ ಭಕ್ತಿ, ಗುರುವಚನವು ಮುಕ್ತಿಯ ಪದ್ಧತಿ, ಗುರುವಚನವು ಅತ್ಯಂತ ಶ್ರೇಷ್ಠವಾದ ಪುರುಷಾರ್ಥವಾಗಿದೆ ಹಾಗೂ ಪರಮ ಲಾಭವಾಗಿದೆ. ನಿಸರ್ಗ ಕಾನ್ವೆಂಟ್ ಇದ್ರ ಬಗ್ಗೆ ಕೇಳಿದ್ರೇ ಖುಷಿ ಆಗುತ್ತೆ. ಅದು ಆ ಸ್ಕೂಲಿಗೆ ಸೇರಿಸಿರೋ ಅಂಥ ಎಲ್ಲ ಪೇರೆಂಟ್ಸ್ಗೂ ಹೌದು. ಕೊರೋನಾ ಟೈಮಲ್ಲಿ ಯಾವುದೇ ಅಕ್ಷರ ಇಲ್ದೇನೆ, ಯಾವುದೇ ಜ್ಞಾನ ಇಲ್ದೇನೆ ನಮ್ಮ ಮಕ್ಕಳನ್ನ ಆ ಸ್ಕೂಲಿಗೆ ಯಾವುದೋ ಮಾತು ಕೇಳ್ಕೊಂಡು ಸೇರಿಸಿದ್ರಿ. ನಾವು ಸೇರಿಸ್ತಿರ್ಬೇಕಾದಾಗ ಇಷ್ಟು ಚಿಕ್ಕ ಸ್ಕೂಲು ಏನಿದ್ರ ಬಗ್ಗೆ ಚೆನ್ನಾಗಿ ಓದಿಸ್ತಾರ ಇಲ್ವಾ ಅಂತ ಅಂದ್ಕೊಂಡೆ ಸೇರಿಸಿದ್ದು. ಬಟ್ ನಾವು ನಮ್ಮ ನಿರೀಕ್ಷೆಗೂ ಮೀರಿದಂತಹ ಎಜುಕೇಷನ್ನೇ ನಮ್ಮ ಮಕ್ಕಳಿಗೆ ಅವ್ರು ಕೊಟ್ಟಿದ್ದಾರೆ. ಸೈನ್ಸ್ ಎಕ್ಸಿಬಿಷನ್, ವಚನ ಕಾಂಪಿಟೇಷನ್, ಸ್ಪೋರ್ಟ್ಸ್ ಹಾಗೂ ಕ್ವಿಜ್ ಕಾಂಪಿಟೇಷನ್ನ ಇಟ್ಟು ಮಕ್ಕಳುಗಳಿಗೆ ಇನ್ನಷ್ಟು ಪ್ರೋತ್ಸಾಹನ ಕೊಡ್ತಾರೆ. ಇದನ್ನೆಲ್ಲ ನೋಡಿ ನಮಗೂ ಕೂಡ ಈ ಸ್ಕೂಲಿಗೆ ಸೇರಿಸೋದಕ್ಕೆ ಹೆಮ್ಮೆ ಅನಿಸುತ್ತೆ. ಈ ಸ್ಕೂಲ್ ಬಗ್ಗೆ ಟೀಚರ್ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ನೀವು ನಿಮ್ಮ ಮಕ್ಕಳನ್ನ ಈ ಸ್ಕೂಲಿಗೆ ಸೇರಿಸ್ತೀರಾ ಅಂದರೆ ಒಳ್ಳೆ ಚಾಯ್ಸ್ ಮಾಡಿದ್ದೀರಾ. ನಮ್ಮ ಶಾಲೆಯಲ್ಲಿ ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದೀವಿ. ಮಕ್ಕಳಿಗೆ ಎಲ್ಲ ಶಿಕ್ಷಕರು ತುಂಬ ಚೆನ್ನಾಗಿ ಮಕ್ಕಳ ಜೊತೆ ಬೆರೀತಾರೆ. ಮಕ್ಕಳು ಸಹ ಶಿಕ್ಷಕರ ಬಗ್ಗೆ ಅಚ್ಚುಕಟ್ಟಾಗಿ ಒಲವನ್ನು ತೋರಿಸ್ತಾರೆ. ಆ ಪಾಠಗಳು ತುಂಬ ಚೆನ್ನಾಗಿ ಬರ್ತಾರೆ. ನಿಮ್ಮ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ನಮ್ಮ ಶಾಲೆಯಲ್ಲಿ ಯಾವಾಗಲೂ ಒಳ್ಳೆ ಎಜುಕೇಷನ್ ಕೊಡ್ತಾ ಸದಾ ಮುಂದೆ ಇದೆ. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ. ಈ ಶಾಲೆಯ ಬಗ್ಗೆ ಪೋಷಕರು ಕೂಡ ಮಾತನಾಡಿದ್ದಾರೆ. ನಮಸ್ತೆ, ನಾನು ಈ ಸ್ಕೂಲಿನ ವಿದ್ಯಾರ್ಥಿಯ ತಾಯಿಯಾದಂಥ ನೇತ್ರಾವತಿ ಅಂತ. ಮಗಳು ಲೇಖನ ಥರ್ಡ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾರೆ. ಅವಳು ಪ್ಲೇ ಗ್ರೂಪಿಂದ ಇಲ್ಲೇ ಓದ್ತಾ ಇರೋದು. ಈ ಸ್ಕೂಲಿನ ಬಗ್ಗೆ ಮಾತಾಡಬೇಕು ಅಂತಂದರೆ ತುಂಬ ಇಂಪ್ರೂವ್ಮೆಂಟ್ ಕಾಣ್ತಿರೋಂಥ ಸ್ಕೂಲ್ ಅಂತ ಹೇಳ್ಬೋದು. ಮಗಳು ಪ್ಲೇ ಗ್ರೂಪಿಂದ ಈವರೆಗೂ ತುಂಬ ಇಂಪ್ರೂವ್ಮೆಂಟಲ್ಲೇ ಹೋಗ್ತಾ ಇದ್ದಾಳೆ. ಫಸ್ಟ್ ರ್ಯಾಂಕಲ್ಲೇ ಬರ್ತಾಳೆ. ಆಮೇಲೆ ಟೀಚರ್ಸ್ ಬಗ್ಗೆ ಆಗಲಿ, ಸರ್ ಬಗ್ಗೆ ಪ್ರಕಾಶ್ ಸರ್ ಅವರು, ಪರಮೇಶ್ವರಪ್ಪ ಸರು ಹಾಗೂ ಮುಖ್ಯೋಪಾಧ್ಯಾಯನೇ ಆದಂಥ ರೇಣುಕಾ ಮ್ಯಾಮು, ಎಲ್ಲ ಟೀಚರ್ಸ್ ಬಗ್ಗೆನೇ ಹೇಳಬೇಕು ಅಂತಂದರೆ ತುಂಬ ಚೆನ್ನಾಗಿ ಬೋಧನೆ ಮಾಡ್ತಾರೆ. ತುಂಬ ಟೀಚರ್ಸ್ ಎಲ್ಲ ಸಪೋರ್ಟಿವ್ ಆಗಿರ್ತಾರೆ. ಆಮೇಲೆ ನಮ್ಮ ಮಕ್ಕಳನ್ನ ಸ್ಕೂಲಿಂದ ಬೇರೆ ಸ್ಕೂಲಿಗೆ ಚೇಂಜ್ ಮಾಡಿಸ್ಬೇಕು ಅಂತಂದ್ರೂ ಮನಸ್ಸು ಬರ್ತಾ ಇಲ್ಲ. ಸೊ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಕಾಣ್ತಾ ಇರೋದ್ರಿಂದ ನಮ್ಮ ಮಗಳು ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನಾವು ನಿಸರ್ಗ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರಾಗಿರ್ತಕ್ಕಂಥವರು. ನಮ್ಮದು ನಿಸರ್ಗ ಕಾನ್ವೆಂಟ್ ಸ್ಕೂಲು HKR ಸರ್ಕಲ್ ನಿಟುವಳಿಯಲ್ಲಿದೆ. ಸುಮಾರು 7 ವರ್ಷಗಳಾಯಿತು ಆರಂಭವಾಗಿ. ಅಂದರೆ 2017ನೇ ಇಸ್ವಿಯಲ್ಲಿ ಆರಂಭವಾಗಿ ಇವತ್ತಿಗೆ 7 ವರ್ಷ ಆಯಿತು. ಸೊ ನಮ್ಮ ಶಾಲೆಯಲ್ಲಿ ಒಂದು 26 ವಿದ್ಯಾರ್ಥಿಗಳಿಂದ ಹಿಡಿದು ಈಗ 300 ದಾಟತಕ್ಕಂಥ ಒಂದು ಸಂಖ್ಯೆ ಆಗಿದೆ. ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಶಾಲೆ. ಜೊತೆಗೆ ಈ ಶಾಲೆಯಲ್ಲಿ ನಮ್ಮ ಕಾರ್ಯದರ್ಶಿಗಳಾಗಿರುವಂಥ ಪ್ರಕಾಶ್ ಸರ್ ಅವರು ಅತ್ಯಂತ ಶ್ರಮ ವಹಿಸಿಬಿಟ್ಟು ಶಿಕ್ಷಕರಿಗೆ ಮಾರ್ಗದರ್ಶನ ನೀಡ್ತಾ ಅವರು ಅತ್ಯುತ್ತಮವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗಿರ್ಬೋದು, ಕ್ರೀಡೆಗಳಾಗಿರ್ಬೋದು, ಪ್ರತಿಯೊಂದು ಪ್ರವಾಸ ಆಗಿರ್ಬೋದು, ಎಲ್ಲ ರೀತಿಯ ಶಿಕ್ಷಣ ವ್ಯವಸ್ಥೆಯನ್ನು ಒದಗಿಸ್ಕೊಡ್ತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡು ನಾವು ದಾಪುಗಾಲಿಡ್ತಾ ಇದ್ದೇವೆ. ಪರವಾಗಿ ತುಂಬ ಧನ್ಯವಾದಗಳನ್ನು. ಅಷ್ಟೇ ಅಲ್ಲದೆ ಶಾಲೆಯ ಶಿಕ್ಷಕಿಯರು ಕೂಡ ಮಕ್ಕಳ ಜೊತೆ ಮಕ್ಕಳಾಗಿ ನೃತ್ಯವನ್ನು ಮಾಡಿದರು. ಶಾಲೆಯ ಮಾಹಿತಿಯನ್ನು ಹಂಚಿಕೊಂಡ ಆರ್ ಪರಮೇಶ್ವರಪ್ಪ ಸರ್ ಅವರಿಗೆ ಧನ್ಯವಾದಗಳು. ಅನ್ನಪೂರ್ಣ ಮೇಡಮ್ ಅವರಿಗೂ ಧನ್ಯವಾದಗಳು. ವಿಡಿಯೋ ನಿಮ್ಗಿಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.